ಅನ್ನಭಾಗ್ಯ ಅಕ್ಕಿ ಪೂರೈಕೆಯಲ್ಲಿ ವ್ಯತ್ಯಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಕ್ಕಿ ಇದೆ, ಕೇಂದ್ರ ಸರ್ಕಾರವು ಅಕ್ಕಿ ಕೊಡೋಕೆ ಸಿದ್ಧ ಇದೆ. ನಾವು ನಿರ್ಣಯ ಮಾಡಿದಂತೆ ಹಣವನ್ನು ಒದಗಿಸಿದ್ದೇವೆ. ಏಪ್ರಿಲ್ನಿಂದ 10 kg ಅಕ್ಕಿಯನ್ನು ಒದಗಿಸುತ್ತೇವೆ. ವಿಧಾನಸೌಧದಲ್ಲಿ ಸಚಿವ KH ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಆಹಾರ ಸಚಿವರವರು ನಮ್ಗೆ ಅಕ್ಕಿನೂ ಇದೆ, ಬಟ್ ಕೇಂದ್ರನೂ ಕೊಡಕ್ಕೆ ರೆಡಿ ಇದೆ. ನಾವು ಈ ಹಿಂದೆ ತೀರ್ಮಾನ ಮಾಡಿದ್ವಲ್ಲ, ಅಕ್ಕಿಯ ಬದಲಾಗಿ ಹಣವನ್ನು ಕೊಡ್ತೇವೆ ಅಂತ, ಹೀಗಾಗಿ ಹಣವನ್ನೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ KH ಮುನಿಯಪ್ಪ. ಇಲ್ಲ, ಒಂದೇ ಸಾರಿ 15 kg ಕೊಡೋಕ್ಕಾಯ್ತಲ್ಲ. ಅಕ್ಕಿ ಇದೆ, ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಅಕ್ಕಿ ಕೊಡಬೇಕು. ಆಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡೋಕ್ಕೂ ತಯಾರಿದೆ, ಹಣ ಕಟ್ಟಿದ್ದೀವಿ. ಅಕ್ಕಿ ಬರೋದು ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಹಿಂದೆ ಮುಂದಾಗ್ಬೋದು. ನಾವು ಫೆಬ್ರವರಿಯಲ್ಲಿ 5 kg, ಈ ತಿಂಗಳಲ್ಲಿ 10 kg ಕೊಡಬೇಕಂತ ಏನು ನಿರ್ಣಯ ಮಾಡಿದ್ದೀವಿ, ಅದಕ್ಕೆ ಸಾಕಷ್ಟು ಹಣವನ್ನು ತುಂಬಿಸಿದ್ವಿ. ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಇದನ್ನು ನಮಗೆ ಒದಗಿಸ್ಬೇಕು. ಮೊದಲು 5 kg ಇರ್ತಿತ್ತು, ಸರಾಗವಾಗಿ ನಡೆಸ್ತಾ ಇದ್ರು. ಸಡನ್ನಾಗಿ 15 kg ಅಂದಾಗ ಸಾಗಾಣಿಕೆ ಅದು ಇದು ಏರ್ಪೋರ್ಟ್ ಬಿಟ್ಟರೆ ಅಕ್ಕಿದು ತೊಂದರೆ ಇಲ್ಲ, ಹಣ ಕಟ್ಟಿದ್ದೀವಿ. ಮಾರ್ಚ್ 30 ಈ 15 kg ಏನು ಹೇಳಿದ್ದೀವಿ ಅದು ಪೂರ್ತಿ ಪ್ರಮಾಣ ಕೊಡ್ತೀವಿ. ಏಪ್ರಿಲ್ನಿಂದ 10 kg ಕಂಪಲ್ಸರಿ ಕೊಡ್ತೀವಿ. ಥ್ಯಾಂಕ್ ಯು.